Today's topic we are learning about homeostasis. The previous class we learned about the abiotic factors. Before going to the homeostasis, you have to recall that how will you define these abiotic factors? How does they are important to us? Can you name those abiotic factor? Abiotic factors like temperature, water, soil, okay, and all those things we learned in the previous class. So that thing you have to recall some of the definitions. Now let us move to the next part, which is called as homeostasis in organism and population. Now, how will you define this response to the abiotic factor? So whenever homeostasis means, see, homeostasis which is comes under the abiotic factor, we say it is called responses to the abiotic factor. So ಹಾಗಾದ್ರೆ ನಾವು ಏನಂತ ಕರಿತೀವಿ? How will you define? Ability to maintain the stable internal state is called as homeostasis. ಅಥವಾ ನಾವು ಇನ್ನೊಂದು ವರ್ಡ್ಸಲ್ಲಿ ಹೇಳ್ಬೋದು, ದ ಎಬಿಲಿಟಿ ಆಫ್ ಅ ಆರ್ಗ್ಯಾನಿಸಮ್ ಟು ಮೇಂಟೈನ್ ದಿ ಕಾನ್ಸ್ಟೆನ್ಸಿ ಆಫ್ ಇಟ್ಸ್ ಇಂಟರ್ನಲ್ ಎನ್ವೈರ್ಮೆಂಟ್ ಡಿಸ್ಪೈಟ್ ವೇರಿಂಗ್ ಎಕ್ಸ್ಟರ್ನಲ್ ಎನ್ವೈರ್ಮೆಂಟಲ್ ಕಂಡೀಷನ್ಸ್. Now let us see homeostasis means. Now you take up the example here. Now in the 4 diagram you can see over, okay, sunlight, that is called radiation, and then in between you can see hot, okay, where you can see this the water bubbles, okay, we say it is called sweating, okay. Amele you can see a lion or a tiger, and then you can see the cup with the hot things. Okay, what are the things? How will you define the things which is called as homeostasis according to the picture? Now whenever ನಮಗೆ ಜಾಸ್ತಿ ತುಂಬ ಬಿಸಿ ಆದಾಗ ಅಥವಾ ರೇಡಿಯೇಷನ್ ಹಾಟ್ ಸನ್ನಿಂದ ಜಾಸ್ತಿ ಹಾಟ್ ಅನಿಸಿದಾಗ ಡ್ಯೂರಿಂಗ್ ದ ಸಮ್ಮರ್ ಸೀಸನ್ ನಾವು ಏನಾಗ್ತೀವಿ, ಸ್ವೆಟ್ ಆಗಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಯಾಕೆ ಸ್ವೆಟ್ ಆಗಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ? ಬಿಕಾಸ್ ಆ ಬಾಡಿ ಟೆಂಪ್ರೇಚರ್ ಹೊರಗಡೆ ಇರುವಂಥ ಎನ್ವೈರ್ಮೆಂಟಿಗೆ ಅದು ಸ್ಟೇಬಲ್ ಆಗಲಿಕ್ಕೆ ನೋಡ್ತಾ ಇರುತ್ತೆ. ಸೊ ಹಾಗೆಯೇ ನಾವು ಯು ಕನ್ಸಿಡರ್ಡ್ ಎನಿಮಲ್ಸ್ ಅಂತ ಅಂದಾಗ ತುಂಬ ಬಿಸಿ ಇದ್ದಾಗ ಏನು ಮಾಡುತ್ತೆ, ನಾಲಿಗೆಯನ್ನು ಹೊರಗಡೆ ಹಾಕಿ ಅದು ಹೀಟನ್ನು ಬ್ಯಾಲೆನ್ಸ್ ಮಾಡುತ್ತೆ, ರೈಟ್? ಹಾಗೆಯೇ ಹಾಟ್ ಕಪ್ ಯು ಕ್ಯಾನ್ ಸಿ, ಯು ಕಾಂಟ್ ಏಬಲ್ ಟು ಡ್ರಿಂಕ್ ದಿ ಹಾಟ್ ಆಬ್ಜೆಕ್ಟ್ ಬಿಕಾಸ್ it is very difficult or it is very dangerous, we say. So this is called as homeostasis. So this is a part which comes under the abiotic factor. Now ಏನಂತ ಹೇಳ್ತೀವಿ? Ability of an organism maintain the internal environment despite varying external environmental condition, ಅಥವಾ ability to maintain the stable internal state. ಓಕೆ, ಹೊರಗಡೆ ಇರುವಂಥ ಟೆಂಪ್ರೇಚರ್ ಆ್ಯಸ್ ವೆಲ್ ಆಸ್ ಇಂಟರ್ನಲ್ ಟೆಂಪ್ರೇಚರ್ ವಿಲ್ ಬಿ ಸ್ಟೇಬಲ್. ನೆಕ್ಸ್ಟ್ ಥಿಂಗ್, ಹೌ ಡಸ್ ದಿ ಹೋಮಿಯೋಸ್ಟಾಸಿಸ್ ಅಕರ್? ಈಗ ಹೋಮಿಯೋಸ್ಟಾಸಿಸ್ ಅನ್ನುವಂಥದ್ದು ಡಿಫ್ರೆಂಟ್ ವೇಸಲ್ಲಿ ನಮಗೆ ಅಬ್ಸರ್ವೇಷನ್ ಮಾಡ್ಬೋದು. ಸೊ ಯಾವ ಥರ? ಎಕ್ಸಾಂಪಲ್ ನಾವು ಆಲ್ರೆಡಿ ಒಂದು ಕೊಟ್ಟಿದ್ದೀನಿ. ಅದು ಯಾವುದಂತಂದರೆ ಲೈಕ್ ಟೆಂಪ್ರೇಚರ್. ನಾವು ಕನ್ಸಿಡರ್ ಹ್ಯೂಮನ್ ಬೀಯಿಂಗ್ಸ್ ಡ್ಯೂರಿಂಗ್ ದ ಹಾಟ್ ಸನ್, ಓಕೆ, ಸ್ಟಾರ್ಟ್ ಸ್ವೆಟ್ಟಿಂಗ್ ಒಂದು. ಇನ್ನೊಂದು ಏನು ಅಂತಂದರೆ ಇಟ್ ಮೇ ಬಿ ಲೈಕ್ ಬರ್ಡ್ಸ್ ಮೈಗ್ರೇಷನ್, ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ಬೋದು. ಓಕೆ, ನೆಕ್ಸ್ಟ್ ಸಮ್ಟೈಮ್ಸ್ ಏನಾಗುತ್ತೆ ಅಂತಂದರೆ ಸಮ್ ಆರ್ಗ್ಯಾನಿಸಮ್ ಕಂಪ್ಲೀಟ್ಲಿ ವಿಚ್ ಈಸ್ ಪ್ರೆಸೆಂಟ್ ಇನ್ಸೈಡ್ ದ cage or inside the shell doesn't come at all outside because of the high temperature or high cold at the outside environment. ಸೊ ಈ ಎಲ್ಲ ಡಿಫ್ರೆಂಟ್ ವೇಸಲ್ಲಿ ನಮಗೆ ಹೋಮಿಯೋಸ್ಟಾಸಿಸ್ ಆಗುತ್ತೆ. ಸೊ ಹಾಗಾದರೆ ಯಾವುದೆಲ್ಲ ವೇ ಅದು? ವಿಚ್ ಈಸ್ ರೆಗ್ಯುಲೇಟ್, ಕನ್ಫರ್ಮರ್, ಮೈಗ್ರೇಟ್, ಸಸ್ಪೆಂಡ್. ಓಕೆ, ನೌ ರೆಗ್ಯುಲೇಟ್. ಫಸ್ಟ್ ವಿಲ್ ಟೇಕ್ ಅಪ್ ದಿ ರೆಗ್ಯುಲೇಟ್. ಸೊ ರೆಗ್ಯುಲೇಷನ್ ಅಂದರೆ ಏನು? ಮೇಂಟೈನಿಂಗ್ ದಿ ಹೋಮಿಯೋಸ್ಟಾಸಿಸ್ ಬೈ ಎನ್ಶೂರಿಂಗ್ ದಿ ಕಾನ್ಸ್ಟೆಂಟ್ ಬಾಡಿ ಟೆಂಪರೇಚರ್ ಆ್ಯಂಡ್ ಕಾನ್ಸ್ಟೆಂಟ್ ಆಸ್ಮಾಟಿಕ್ ಕಾನ್ಸಂಟ್ರೇಷನ್.
Example, mammals regulate the temperature by shivering in cold and sweating in the heat. ಸೊ ರೆಗ್ಯುಲೇಷನ್ ಅಂತ ಅಂದಾಗ ನಮಗೆ ಗೊತ್ತಾಗುವಂಥದ್ದು ಫಸ್ಟ್ ಟು ಪಿಕ್ಚರ್, ಟೂ ಹಾಟ್ ಟೂ ಕೋಲ್ಡ್. ಪಕ್ಕದಲ್ಲಿ ನೋಡಿದಾಗ ನಿಮಗೆ ಫ್ಯಾನ್ ಇರುತ್ತೆ, ಒಂದು ಮನೆ ಅಂತ ಅಂದಾಗ ಫ್ಯಾನ್, ಹೀಟರ್, ಓಕೆ, ಸ್ವೆಟ್ಟಿಂಗ್, ಶಿವರಿಂಗ್ ಬಾಡಿಯಲ್ಲಿ ಆಗುವಂಥದ್ದು. ಸೊ ಅದನ್ನು ನಾವು ರೆಗ್ಯುಲೇಷನ್ ಅಂತ ಕರಿತೀವಿ. ಅಥವಾ ನಾವು ಥರ್ಮೋ ರೆಗ್ಯುಲೇಷನ್ ಆರ್ ಆಸ್ಮೋ ರೆಗ್ಯುಲೇಷನ್. ನಮ್ಮ ಬಾಡಿ ಇಂಟರ್ನಲ್ ಬಾಡಿ ಟೆಂಪ್ರೇಚರ್ ಆರ್ ಇಂಟರ್ನಲ್ ಸ್ಟೇಟ್ ರೆಸ್ಪಾಂಡ್ ಟು ದ ಔಟ್ಸೈಡ್ ಎನ್ವೈರ್ಮೆಂಟ್. ಸೊ ಒಳಗಡೆ ಇರುವಂಥ ಟೆಂಪ್ರೇಚರ್ ಹೊರಗಡೆ ಇರುವಂಥ ಟೆಂಪ್ರೇಚರ್ಗೆ ಮೇಂಟೈನ್ ಮಾಡಲಿಕ್ಕೆ ಅದು ಹೆಲ್ಪ್ ಆಗುವಂಥದ್ದು. ಕೋಲ್ಡಲ್ಲಿ ಕೋಲ್ಡ್ ಅಂತ ಹೇಳ್ತೀವಿ, ಹಾಟ್ ಇದ್ದಾಗ ಹಾಟ್ ಅಂತ ಹೇಳ್ತೀವಿ. ಓಕೆ, ಸೊ ದಿಸ್ ಇಸ್ ಕಾಲ್ಡ್ ಆ್ಯಸ್ ರೆಗ್ಯುಲೇಷನ್. ನೆಕ್ಸ್ಟ್ ಕನ್ಫರ್ಮರ್ಸ್ ಅಂತ ಅಂದಾಗ ಇಂಟರ್ನಲ್ ಎನ್ವೈರ್ಮೆಂಟ್ ಆಫ್ ದಿ ಕನ್ಫರ್ಮರ್ಸ್ ಚೇಂಜಸ್ ವಿತ್ ದ ಎಕ್ಸ್ಟರ್ನಲ್ ಎನ್ವೈರ್ಮೆಂಟ್. ಸೊ ರೆಗ್ಯುಲೇಷನಲ್ಲಿ ನಮಗೆ ಕಂಪ್ಲೀಟ್ಲಿ ಸ್ಟೇಬಲ್ ಸ್ಟೇಟ್ ಇರುತ್ತೆ. ಬಟ್ ಕನ್ಫರ್ಮೇಷನಲ್ಲಿ ಅಥವಾ ಕನ್ಫರ್ಮರ್ಸಲ್ಲಿ ಹೊರಗಡೆ ಏನು ಟೆಂಪರೇಚರ್ ಇದೆಯಲ್ವಾ, ಸೊ ಅದಕ್ಕೆ ತಕ್ಕಂತೆ ಚೇಂಜ್ ಆಗ್ತಾ ಹೋಗುತ್ತೆ ಕನ್ಫರ್ಮರ್ಸಲ್ಲಿ. ನಾವು ಇನ್ ದ್ಯಾಟ್ why the small animals are rarely found in polar regions. Answer like small animals have large surface area compared to the volume, so they lose the heat easily in cold and have to expand energy to generate the body heat. But if the stressful external conditions are localized or remain for a shorter duration, then alternatives are migrate or suspension. They go for migration or suspension. ಸೊ ಸೇಮ್ ವೇ ನಮಗೆ ಇಲ್ಲಿ ಕ್ವಶನ್ ಏನು ಅರೈಸ್ ಆಗಿದೆ, ಸ್ಮಾಲ್ ಎನಿಮಲ್ಸ್ ರೇರ್ಲಿ ಫೌಂಡ್ ಇನ್ ದ ಪೋಲಾರ್ ರೀಜನ್. ಸೊ ಪೋಲಾರ್ ರೀಜನಲ್ಲಿ ಐಸ್ ಕ್ಯೂಬ್ಸ್ ಅಥವಾ ಕೋಲ್ಡ್ ಕಂಡೀಷನ್ ಜಾಸ್ತಿ ಇರುತ್ತೆ. ಓಕೆ, ಸ್ಮಾಲ್ ಎನಿಮಲ್ಸ್ ಅಂತ ಹೇಳಿದಾಗ ಲೈಕ್ ಈಗ ನಮಗೆ ಸ್ಟಾರ್ ಫಿಶ್ ಆಗಿರ್ಬೋದು, ಕ್ಯಾಮೆಲಿಯಾನ್ ಆಗಿರ್ಬೋದು, ದೇ ಆರ್ ದ ಸ್ಮಾಲ್ ಎನಿಮಲ್ಸ್. ಓಕೆ, ಸೊ ದೇ ಲೂಸ್ ದ ಹೀಟ್ ಈಸಿಲಿ ಇನ್ ದ ಕೋಲ್ಡ್. ಸೊ ಆ ಟೆಂಪರೇಚರಿಗೆ ಅಥವಾ ಆ ಕೋಲ್ಡ್ ಎನ್ವೈರ್ಮೆಂಟಿಗೆ ಅದು ಬಾಡಿ ರೆಸ್ಪಾಂಡ್ ಮಾಡ್ತಾ ಇರಲ್ಲ. ಸೊ ಹಾಗೆ ಅಂಥ ಕಂಡೀಷನ್ ಇದ್ದರೆ ಸಮ್ ಆಫ್ ದ ಆರ್ಗ್ಯಾನಿಸಮ್ ವಿಚ್ ಗೋ ಫಾರ್ ಮೈಗ್ರೇಷನ್ ಮತ್ತು ಸಸ್ಪೆನ್ಷನ್. ಓಕೆ, ದಿಸ್ ಈಸ್ ಕಾಲ್ಡ್ ಆ್ಯಸ್ ಕನ್ಫರ್ಮರ್ಸ್. ನೆಕ್ಸ್ಟ್ ಬರುವಂಥದ್ದು ಮೈಗ್ರೇಟ್ ಆ್ಯಂಡ್ ಸಸ್ಪೆಂಡ್. ಮೈಗ್ರೇಟ್ ಅಂತಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುವಂಥದ್ದು. ಓಕೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುವಂಥದ್ದು. ಕನ್ಸಿಡರ್ ಎಕ್ಸಾಂಪಲ್ ಬರ್ಡ್ಸನ್ನು ಕನ್ಸಿಡರ್ ಮಾಡಿದಾಗ ಸೀಸನಲ್ ವೇರಿಯೇಷನ್ ಆದಾಗ ಬರ್ಡ್ಸ್ಗಳು ಎಲ್ಲಿಂದನೂ ಎಲ್ಲಿಗೋ ಬರುತ್ತೆ, ರೈಟ್? ಸೊ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಬರ್ಡ್ಸ್ಗಳು ಬರುತ್ತೆ. ಸೊ ಹಾಗೆಯೇ ಸ್ಟ್ರೆಸ್ಫುಲ್ ಹ್ಯಾಬಿಟ್ಯಾಟ್ ಟೆಂಪರಲಿ ಟು ದ ಹಾಸ್ಪಿಟಬಲ್ ಏರಿಯಾ ಆ್ಯಂಡ್ ರಿಟರ್ನ್ ವೆನ್ ದ ಸ್ಟ್ರೆಸ್ಫುಲ್ ಪೀರಿಯಡ್ ಈಸ್ ಓವರ್. ಸೊ ಹಂಗಂದ್ರೆ ಏನು? ಸೊ ವಾಟ್ ಡಸ್ ಇಟ್ ಮೀನ್ಸ್ ನಾವು ಈಗ ಒಂದು ಪ್ಲೇಸಲ್ಲಿ ಅವರ ಬರ್ಡ್ಸ್ ಇರುವಂಥ ಜಾಗದಲ್ಲಿ ಓಕೆ ಲೈಕ್ ಜಾಸ್ತಿ ಹೀಟ್ ಆಯಿತು ಅಥವಾ ಫುಡ್ ಸಿಕ್ಕಿಲ್ಲ. ಸೊ ಅವಾಗೇನು ಮಾಡುತ್ತೆ, ಆ ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಅದು ಶಿಫ್ಟ್ ಆಗುತ್ತೆ. ಓಕೆ, ಒಂದು ಸಲ ಆ ಪೀರಿಯಡ್ ಅಲ್ಲಿ ಆ ಪ್ಲೇಸಲ್ಲಿ ಮುಗೀತು ಅಂತ ಅಂದಾಗ ಮತ್ತೆ ಅದು ಒರಿಜಿನಲ್ ಪ್ಲೇಸಿಗೆ ಬ್ಯಾಕ್ ಆಗಿ ರಿಟರ್ನ್ ಬರುತ್ತೆ. ಸೊ ದೇ ಆರ್ ಕಾಲ್ಡ್ ಮೈಗ್ರೇಶ್ ಅಥವಾ ಮೈಗ್ರೆಂಟ್ಸ್ ಅಂತ ಕರಿತೀವಿ, ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಮೂವ್ ಆಗೋರನ್ನು. ಓಕೆ, ಎಕ್ಸಾಂಪಲ್ ಲೈಕ್ ಬರ್ಡ್ಸ್ ಟು ಕಿಲಾಡೋ ನ್ಯಾಷನಲ್ ಪಾರ್ಕ್ ಆ್ಯಂಡ್ ರಾಜಸ್ಥಾನ್ ಫ್ರಮ್ ಸೈಬೇರಿಯಾ. ಸೊ ಲೈಕ್ ಬರ್ಡ್ಸ್ ಲೈಕ್ ರಾಜಸ್ಥಾನ್ ಫ್ರಮ್ ದ ಸೈಬೇರಿಯಾ Rajasthan, they will move. The birds will move. Which bird? Kilado National Park birds will move. Okay. Now, suspension. Suspension andaga organism develop the mechanism to deal with the stressful situation. So, suspend anta andaga ಏನಾಗುತ್ತೆ ಇಲ್ಲಿ, ಯು ಟೇಕ್ ಅಪ್ ಸಮ್ ಆಫ್ ದ ಆರ್ಗ್ಯಾನಿಸಮ್ಸ್ ಅಂತ ಯಾವುದಿದು ಪೋಲಾರ್ ಬೇರ್ ಆಗಿರ್ಬೋದು ಅಥವಾ ಶೆಲ್ಸ್ ಆಗಿರ್ಬೋದು. ಓಕೆ, ಸೊ ದೇ ಡೆವಲಪ್ ದಿ ಮೆಕಾನಿಸಮ್ ಇನ್ ಸಚ್ ಅ ವೇ ದ್ಯಾಟ್ ಸೊ ದೇ ವಿಲ್ ಬೇರ್ ದ ಥಿಂಗ್ಸ್. ಯಾವುದೇ ಸ್ಟ್ರೆಸ್ಫುಲ್ ಕಂಡೀಷನ್ ಇದ್ದರೂ ಅದು ಬೇರ್ ಮಾಡ್ಕೊಂಡು ಅಲ್ಲೇ ಇರುತ್ತೆ, ಎಲ್ಲೂ ಹೋಗೋದಿಲ್ಲ. ಸೊ ಲೈಕ್ ಎಕ್ಸಾಂಪಲ್ ಸ್ಪೋರ್ಸ್, ಸೀಡ್ಸ್, ಹೈಬರ್ನೇಷನ್, ಈಸ್ಟಿವೇಷನ್,
diapause in the zooplankton. So it may be asked you for 1 marks question or 2 marks question. Now, spores of the bacteria ಮತ್ತು ಫಂಗೈ. ನಾವು ಇಫ್ ಯು ಟೇಕ್ ದಿ ಸ್ಪೋರ್ಸ್, ನಾವು ಹೇಳ್ತೀವಿ ಫೇವರೇಬಲ್ ಮತ್ತು ಅನ್ಫೇವರೇಬಲ್ ಕಂಡೀಷನ್ ಅಂತ. ಫೇವರೇಬಲ್ ಕಂಡೀಷನಲ್ಲಿ ಸ್ಪೋರ್ಸ್ಗಳು ಹೊರಗಡೆ ರಿಲೀಸ್ ಆಗಿ ಮತ್ತು ಹೊಸ ಆರ್ಗ್ಯಾನಿಸಮ್ ಬ್ಯಾಕ್ಟೀರಿಯಾ ಅಥವಾ ಫಂಗಸ್ ಡೆವಲಪ್ ಆಗುತ್ತೆ. ಅನ್ಫೇವರಬಲ್ ಕಂಡೀಷನ್ಸಲ್ಲಿ ಬಾಡಿಯಿಂದ ಅಥವಾ ಆರ್ಗ್ಯಾನಿಸಮ್ ಬಾಡಿಯಿಂದ ಸ್ಪೋರ್ಸ್ಗಳು ಡೆವಲಪ್ಮೆಂಟ್ ಆಗಲ್ಲ ರೀಪ್ರೊಡಕ್ಷನ್ ಟೈಮಲ್ಲಿ. ಸೊ ದಿಸ್ ಇಸ್ ಕಾಲ್ಡ್ where you can say it is called favorable and unfavorable condition, and this is an example and comes under suspension. ಹಾಗೆ ಸೀಡ್ಸ್ಗೆ ನಾವು ಡಾರ್ಮೆನ್ಸಿ ಅಂತ ಕರಿತೀವಿ. ಲೈಫ್ ವೇರ್ ಆಕ್ಟಿವ್ ಸ್ಟೇಜ್ ಆಫ್ ದ ಸೀಡ್ ಇಸ್ ಕಾಲ್ಡ್ ಆಸ್ ಡಾರ್ಮೆನ್ಸಿ ಅಂತ ನಾವು ಅಂತೀವಿ. ಆ ಟೈಮಲ್ಲಿ ಮಾತ್ರ ನಮಗೆ ಸೀಡ್ಸ್ ಸ್ಪ್ರೌಟಿಂಗ್ ಯು ಕ್ಯಾನ್ ಸಿ. ಹಾಗೆಯೇ ಹೈಬರ್ನೇಷನ್ ಬೇರ್ಸ್ ಮತ್ತು ಈಸ್ಟಿವೇಷನ್ ಸ್ನೇಲ್. ನೀವು ಇಲ್ಲಿ ನೋಡ್ಬೋದು ಶೆಲ್ಸ್ ಮತ್ತು ಅಥವಾ ಸ್ನೇಲ್ಸಲ್ಲಿ ಅಥವಾ ಪೋಲಾರ್ ಬೇರ್ಸಲ್ಲಿ ತುಂಬ ಕೋಲ್ಡ್ ಇದ್ದಾಗ ಏನು ಮಾಡುತ್ತೆ, ಅದು ಹೋಗಿ ಒಂದು ಪ್ಲೇಸಲ್ಲಿ ಕೂತ್ಕೊಂಡು ಮಲ್ಕೊಂಡ್ಬಿಡುತ್ತೆ. ಓಕೆ, ಹಾಗೆಯೇ ಇಲ್ಲಿ ನಾವು ಶೆಲ್ಸ್ ತೊಗೊಂಡಾಗ ಒಳಗಡೆ ಇದು ಹೊರಗಡೆ ಬರೋದಿಲ್ಲ ಬಿಕಾಸ್ ಆಫ್ ದಿ ಔಟ್ಸೈಡ್ ಎನ್ವೈರ್ಮೆಂಟಲ್ ಕಂಡೀಷನ್. ಆ ಕಂಡೀಷನ್ ಸರಿ ಹೋದ್ಮೇಲೆ ಮತ್ತೆ ಅದು ಪ್ರಾಪರ್ಲಿ ಆಟೋಮ್ಯಾಟಿಕಲಿ ಒರಿಜಿನಲ್ ಸ್ಟೇಟಿಗೆ ಬರುತ್ತೆ, ಒರಿಜಿನಲ್ ವರ್ಕನ್ನು ಮಾಡುತ್ತೆ. ಓಕೆ, ಹಾಗೆಯೇ ನೆಕ್ಸ್ಟ್ ಎಕ್ಸಾಂಪಲ್ ಈಸ್ ಕಾಲ್ಡ್ ಹೈಬರ್ನೇಷನನ್ನು ನಾವು ವಿಂಟರ್ ಸ್ಲೀಪ್ ಮತ್ತು ಹೈಬರ್ನೇಷನ್ ಮತ್ತು ಈಸ್ಟಿವೇಷನನ್ನು ನಾವು ವಿಂಟರ್ ಸ್ಲೀಪ್ ಮತ್ತು ಮಾರ್ನಿಂಗ್ ಸ್ಲೀಪ್ ಅಂತ ನಾವಂತ ಕರಿತೀವಿ. ಓಕೆ, ನಾವು ಡಯಾಪೌಸ್ ಅಂತ ಅಂದಾಗ ಸ್ಟೇಜ್ ಆಫ್ ದಿ ಸಸ್ಪೆಂಡೆಡ್ ಡೆವಲಪ್ಮೆಂಟ್ ಇನ್ ಪ್ಲಾಂಕ್ಟಾನ್. ಪ್ಲಾಂಕ್ಟಾನ್ಸ್ ಅಂದರೆ ಸಮ್ ಆಫ್ ದಿ ಆರ್ಗ್ಯಾನಿಸಮ್ ಎನಿಮಲ್ಸ್. ಓಕೆ, ಪೌಸ್ ಅಂತಂದರೆ ಸ್ಟಾಪ್ ಆಗುವಂಥದ್ದು. ಡೆವಲಪ್ಮೆಂಟಲ್ ಸ್ಟೇಜ್ ಪರ್ಟಿಕ್ಯುಲರ್ ಟೈಮಲ್ಲಿ ಸ್ಟಾಪ್ ಆಗುತ್ತೆ. ಓಕೆ, ಯಾವುದು ಇನ್ ಪ್ಲಾಂಕ್ಟಾನ್. ಆ್ಯಂಡ್ ಇನ್ ಸಮ್ ಕಂಡೀಷನ್ ಅ ಪ್ರಾಪರ್ ಫೇವರೇಬಲ್ ಕಂಡೀಷನ್ ಮತ್ತೆ ಅದು ಆ್ಯಕ್ಟಿವಿಟಿಯನ್ನು ಲೈಫ್ ಸೈಕಲನ್ನು ಪ್ರಾಪರಾಗಿ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಆಲ್ ದೀಸ್ ಆರ್ ದಿ ಎಕ್ಸಾಂಪಲ್ ಆಫ್ ಸಸ್ಪೆನ್ಷನ್. ಹೈಬರ್ನೇಷನ್ ಮತ್ತು ಈಸ್ಟಿವೇಷನ್ ಅಂದಾಗ ವಿಂಟರ್ ಸ್ಲೀಪ್ ಆ್ಯಸ್ ವೆಲ್ ಆಸ್ ಸಮ್ಮರ್ ಸ್ಲೀಪ್ ಅಂತ ಕರಿತೀವಿ. ಸಮ್ಮರಲ್ಲಿ ಲೈಕ್ ಇಫ್ ಯು ಟೇಕ್ ಅ ಲಿಸರ್ಡ್ ಅಥವಾ ಡೆಸರ್ಟಲ್ಲಿ ನೋಡಿದಾಗ ತುಂಬ ಹಾಟ್ ಸನ್ನಿಂದ ಬರ್ನ್ ಆಗ್ತಾ ಇರುತ್ತೆ ಸ್ಕಿನ್. ಸೊ ಆವಾಗ ಆ ಆರ್ಗ್ಯಾನಿಸಮ್ ಏನು ಮಾಡುತ್ತೆ, ಹೊರಗಡೆ ಬರೋದೇ ಇಲ್ಲ. ವಿಂಟರ್ ಸ್ಲೀಪ್ ಅಂತಂದರೆ ತುಂಬ ಕೋಲ್ಡ್ ಎನ್ವೈರ್ಮೆಂಟಿಗೆ ಆರ್ಗ್ಯಾನಿಸಮ್ ಹೊರಗಡೆ ಬರೋದಿಲ್ಲ. ಸೊ ದಿಸ್ ಇಸ್ ವಾಟ್ ವಿ ಕ್ಯಾನ್ ಸಿ ಅಂಡರ್ ದಿ ಸಸ್ಪೆನ್ಷನ್. Okay, thank you for listening. Okay, next class we'll learn something different one. Okay, thank you.